ದೇವ್ರ ವರ ಕೊಟ್ಟರು ಪೂಜಾರಿ ಭಕ್ತರಿಗೆ ವರ ಕೊಡೋದಿಲ್ಲ ಅಂತ ಹಿರಿಯರು ಹೇಳ್ತಾರೆ. ನ್ಯೂಸ್5ಗೆ ಸ್ವಾಗತ. ಸರ್ಕಾರದ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆಯಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ, ಆಹಾರ, ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಸರ್ಕಾರದಿಂದಲೇ ಪ್ರತಿ ಗ್ರಾಮದಲ್ಲಿ ಒಂದು ಅಂಗನವಾಡಿ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ. ಆದರೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿ ಮಂಗಳೂರು-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆಯ ಸಮೀಪದಲ್ಲಿರುವ ಕೆಂಬಾರೆ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಬಾಗಿಲು ತೆಗೆದು ಸುಮಾರು 4-5 ತಿಂಗಳಾದರೂ ಕೂಡ ಇಲ್ಲಿಯ ತನಕ ಅಂಗನವಾಡಿ ಕೇಂದ್ರದ ಬಾಗಿಲನ್ನು ತೆಗೆದ ಕಾರಣ ಸರ್ಕಾರದ ವತಿಯಿಂದ ನೀಡುವಂತಹ ಸೌಲಭ್ಯಗಳಿಂದ ಕೆಂಬಾರೆ ಮಕ್ಕಳು ವಂಚಿತರಾಗಿದ್ದಾರೆ. ಸಂಬಂಧಪಟ್ಟ ಮಂಡ್ಯ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಮತ್ತು ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕೆಂಬಾರೆ ಗ್ರಾಮಕ್ಕೆ ಭೇಟಿ ನೀಡಿ ಅಂಗನವಾಡಿ ಕೇಂದ್ರದ ಬಾಗಿಲನ್ನು ಮುಚ್ಚಿ ಮಕ್ಕಳಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಆಹಾರವನ್ನು ನೀಡದೆ ವಂಚನೆ ಮಾಡಿ ಮಕ್ಕಳಲ್ಲಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಅಪೌಷ್ಟಿಕತೆಗೆ ಕಾರಣರಾದ ಅಂಗನವಾಡಿ ಕಾರ್ಯಕರ್ತೆಯ ಮೇಲ್ವಿಚಾರಕಿ ಮತ್ತು ಕೆಂಬಾರೆಯ ಅಂಗನವಾಡಿ ಕಾರ್ಯಕರ್ತೆ ಮೇಲಾಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡು ನಮ್ಮ ಗ್ರಾಮದ ಅಂಗನವಾಡಿ ಕೇಂದ್ರದ ಬಾಗಿಲನ್ನು ತೆರೆದು ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಬೇಕು ಅಂತ ಕೆಂಬಾರೆಯ ಮಹಿಳೆಯರ ಮಾತಾಗಿದೆ. BH ರವಿ, ನ್ಯೂಸ್5, ನಾಗಮಂಗಲ. ಪ್ರತಿಯೊಂದು ಕೊಡ್ಕೊ ತಿನ್ಬೇಕು. ಎಲ್ಲಿಂದ ಬರ್ತದೆ ನಮ್ಗೆ ದುಡ್ಡು? ಸಾರ್ಕಟ್ ಹಾಕ್ಸ್ಕೊಂಡು ಗೆದ್ಕೊಂಡು ನಮ್ಮ ಮಕ್ಳು ನಾವೇನ್ ಮಾಡೋದು? ನಾವು ಕೂಲಿಗೆ ಹೋಗೋದ, ಮನೇಲಿ ಕೈ ಮುಗಿತೀವಿ, ಕಾಲು ಮುಗಿತೀವಿ ಅಂತ ಓಟ್ ಆದ್ಮೇಲೆ ಯಾರು ಬರಲ್ಲ. ತುಂಬಾ ಕಷ್ಟ ಆಗತ್ತೆ. ನಮ್ಗೆ ಶಿಶುವರ ಬೇಕು. ನಮ್ಗೆ ನಮ್ಮ ಹೆಸರು ಹೇಮಲತ್ ಅಂತ. ನನ್ನ ಮಕ್ಕಳಿಗೆ ಶಿಶುವರ ಇಲ್ಲ, ಏನೂ ಇಲ್ಲ. ನಾವು ಬಡವರು ಸರ್. ನಮಗೆ ಎತ್ಕೊಂಡು ತಿರ್ಗಕ್ಕೆ ಕೂಲಿಗೆ ಹೋಗಕ್ಕೆ ಆಗಲ್ಲ ಸರ್. ಅದಕ್ಕೋಸ್ಕರ ನಮ್ಗೆ ಶಿಶುವರ ಬೇಕು. ಎಷ್ಟು ತಿಂಗಳ ಮುಚ್ಚೆ ಇದು ಸರ್? ಆಗಲೇ 5-6 ತಿಂಗಳು, 1 ವರ್ಷ ಮುಚ್ಚಿದ ಮೇಲೆ ಏನೇನು ಸಮಸ್ಯೆ ಆಗೈತೆ ನಿಮಗೆ? ಎಜುಕೇಶನ್ ಸ್ಕೂಲ್ಗೆ ಹಾಕ್ಬೇಕು ಸರ್. ಹುಡುಗರ್ನೆಲ್ಲ ಅವರು ಏನು ಓದ್ತಾರೆ, ಸ್ಕೂಲ್ಗಳಲ್ಲಿ ಏನು ಬರೀತಾರೆ. ಇವಾಗ ನಾವು ವ್ಯಾಪಾರಕ್ಕೆ ಹೋಗೋರು ಎಲ್ಲ ಇಲ್ಲಿ ಎಲ್ಲ ಬಡವರೇನೆ. ಯಾರು ಕಾರ್ಮೆಂಟ್ಗೆ ಹೋಗೋಕ್ಕೆ ಆಗಲ್ಲ. ಎಲ್ಲ ಹುಡುಗರು ಸೌಲಭ್ಯ ಬೇಕು. ಮತ್ತೆ ಫುಡ್ಡು ಒಬ್ಬೊಬ್ರು ಮನೆ 4 ಜನ 5 ಜನ ಮಕ್ಳಿದ್ದಾರೆ. ಅವ್ರಿಗೆಲ್ಲ ಫುಡ್ ವ್ಯವಸ್ಥೆ ಸರ್ಕಾರದಿಂದ ಏನು ಸೌಲಭ್ಯ ಇಲ್ಲ. ನಮಗೆ ಸುಖನೇ ಸಹ. ನಮಗೆ ಶಿಶುಹಾರ ಇಲ್ಲ, ಮಕ್ಳು ತೊಂದರೆ ಆಗೈತೆ. ನಾವು ಎಲ್ಲ ಗಾಳಿ ಕೆಲಸ ಹೋಗ್ತಿರೋದು. ಫುಡ್ಗೆ ವ್ಯವಸ್ಥೆ ಆಗೈತೆ. ನಮ್ ತಿನ್ನೋ ಫುಡ್ಗೆ ನಮ್ಗೆ ಕಷ್ಟ ಆಗೈತೆ. ಈಗ ಮಕ್ಳು ಫುಡ್ ಇಲ್ಲ, ಬಾಂಡಿಗೆ ಫುಡ್ ಇಲ್ಲ. ಏನ್ ಮಾಡೋದು? ಹುಷಿ ಇಲ್ಲ. ನಾವ್ ಎಲ್ಲಿಗೆ ಮಕ್ಳು ಕಳ್ಸೋದು? ಮಕ್ಳು ಇವಾಗ ಬೀದಿ ತಿರ್ತಾರೆ. ಆಮೇಲೆ ಈಗ ಮಕ್ಳು ಯಾರು ಎತ್ಕೊಂಡು ಹೋದ್ರೆ ನಾವ್ ಏನ್ ಮಾಡೋದು? ರೋಡಿಗೆ ಬೆಳ್ಳು ಕ್ರಾಸ್ ಹೋದ್ರೆ ಏನ್ ಮಾಡೋದು? ನಮ್ಗೆ ಭಯ ಆಗೈತೆ. ನಮ್ಗೆ ಶಿಶುಹಾರ ಬೇಕು ಅಷ್ಟೇ. ಇಲ್ಲಿ ಯಾರು ಅಂಗನವಾಡಿ ಕಾರ್ಯಕರ್ತ ಯಾರು ಇಲ್ಲಿಗೆ? ರೂಪ ಮೇಡಮ್ ಫಸ್ಟ್ ಇದ್ದು. ಎಷ್ಟು ದಿನದ ಬಾಗ್ಲಾಕಿದ್ದಾರೆ ಇಲ್ಲಿ? 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು. ಯಾವ ಅಧಿಕಾರಿ ಯಾರು ಬಂದಿಲ್ಲ? ಏನು ಬಂದಿಲ್ಲ ಸರ್. ನಾವೇ ಮಾತಾಡ್ಕೋತೀವಿ. ನಮ್ ಬೀದಿಲಿ ಯಾರು ತಲೆ ಹಾಕೋತಾ ಇಲ್ಲ. ನಮ್ ಜನನೇ ನಾವ್ ತಲೆ ಹಾಕೋತಾ ಇದೀವಿ. ಯಾವ ಅಧಿಕಾರಿಯವ್ರು ಬಂದಿಲ್ಲ, ಯಾವ ಮಿನಿಸ್ಟ್ರು ಬಂದಿಲ್ಲ, ಮಾಸ್ಟ್ರು ಬಂದಿಲ್ಲ. ನಿಮ್ಗೆ ಏನು ಅನುಕೂಲ ಬೇಕು, ಏನು ತೊಂದರೆ ಆಗೈತೆ ಯಾರು ಕೇಳ್ತಿಲ್ಲ ಸರ್. ಇಲ್ಲಿ ಎಲ್ಲ ಮಕ್ಳು 20 ಜನ ಇದೀವಿ. ಅವ್ರ ಮಕ್ಳು, ಸಣ್ಣ ಮಕ್ಳು. ಅವ್ರನ್ನ ಎಲ್ಲ ನೋಡ್ಬೇಕಾದ್ರೆ ಮನೇಲಿ ಅವ್ರೆ. ಈಗ ಅವ್ರ ಮನೇಲಿ ನೋಡ್ಕೊಂಡಿದ್ರೆ ನಾವು ಹೊರಗಡೆ ದುಡ್ಡು ತಿನ್ನೋದು ಹೆಂಗೆ? ಈಗ ಅಂಗನವಾಡಿ ಫುಡ್ ಕೊಡ್ತಾ ಇಲ್ಲ ನಿಮ್ಗೆ? ಫುಡ್ ಇಲ್ಲ ಸರ್. ಬಾಣಂತಿ ಬಸ್ರಿಗಿಲ್ಲ, ಸಣ್ಣ ಮಕ್ಳಿಗೂ ಇಲ್ಲ, ಕೊಡ್ತಾ ಇಲ್ಲ. ಏನಿಲ್ಲ ಸರ್. ಕಂಪ್ಲೇಂಟ್ ಮಾಡಿದ್ರೆ ಇಲಾಖೆಗೆ, CDP ಕಚೇರಿ ಕಂಪ್ಲೇಂಟ್ ಮಾಡಿದ್ದೀರಾ? ಇಲ್ಲ, ನಿಲ್ಸಿಬಿಟ್ಟಾರೆ ಸರ್. ಶಿಶುಹಾರ ನಿಲ್ಸ್ಬಿಟ್ಟವ್ರೆ. ನಿಲ್ಸ್ಬಿಟ್ಟಿದ್ದಾರಾ? ಹೌದಾ? ಅದಕ್ಕೋಸ್ಕರ ಮುಚ್ಚಿದ್ದಾರೆ ಸರ್. ಅಂಗನವಾಡಿಗೆ ನಿಮ್ ಹುಡುಗ ಕಳ್ಸಿಕೊಡ್ತಾ ಇದ್ರಾ ಮಕ್ಕಳನ್ನ? ಕಳ್ಸಿಕೊಡ್ತಿದ್ವಿ. ಹೆಸರೇನು? ಸುಶಾಂತ್ ನಾಯಕ್ ಅಂತ. ಆಗ್ಲೇ 4 ತಿಂಗಳಿಂದ ಕ್ಲೋಸ್ ಆಗಿದೆ. ಮುನ್ನಡೆ ಕಳ್ಸಿಕೊಡ್ತಾ ಇದೀವಿ. ಈಗ ಪಮ್ನಲ್ಲಿ ಕಳ್ಸಿಕೊಡ್ತಾ ಇದ್ದೀರಾ? ರೋಡ್ ದಾಟಿ ಇಲ್ಲಿಗೆ ಯಾರು ಮೇಡಮ್ ದಿರ ಯಾರನ್ನು ಹಾಕಿಲ್ವಾ? ಯಾರು ಮೇಡಮ್ ಹಾಕಿಲ್ವಂತೆ. ಮತ್ತೆ ಬಿಲ್ಡಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಕೇಳಿದ್ವಿ ನಾವು. ನೋಡಿ ಯಾಕೆ ಹಿಂಗೆ ಅಂಗನವಾಡಿ ಕ್ಲೋಸ್ ಮಾಡಿದ್ರೆ? ಇಲ್ಲಿ ಮೊದಲು ಕೆಲಸ ಮಾಡ್ತಿದ್ರು ರೂಪಕ ಅಂತ. ಅವ್ರಿಗೆ ಹಂಗ ಇರೋದ್ರಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೇಳಿದ್ದಕ್ಕೆ ಹಿಂಗೆ ಬಿಲ್ಡಿಂಗ್ ಪ್ರಾಬ್ಲಮ್ ಇದೆ, ಮತ್ತೆ ಟೀಚರ್ ನಾನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇಲ್ಲಿ ಟೀಚರ್ನ ಬೇರೆ ಹಾಕ್ಸ್ಕೊಡ್ತೀನಿ ಅಂತ ಅವರೇ ಹೇಳಿದ್ರು. ಮತ್ತೆ ಈಗ ಮತ್ತೆ ಸ್ವಲ್ಪ ದಿನ ಕೇಳಿದ್ಕೆ ಹಿಂಗ್ ಬಿಲ್ಡಿಂಗ್ ಪ್ರಾಬ್ಲಮ್ ಇದೆ, ಬಿಲ್ಡಿಂಗ್ ಬಿಡಿಸ್ಕೊಡಿ, ಬಿಲ್ಡಿಂಗ್ ತೊಂದರೆ ಇದೆ ಅಂತ ಅಂದ್ರು. ಈಗ ಬೇರೆ ಟೀಚರ್ನು ಹಾಕಿಲ್ಲ. ಮತ್ತೆ ಮಕ್ಕಳು ಶಿಶುವಾರಕ್ಕೆ ಹೋಗ್ತಿಲ್ಲ. ಎಷ್ಟು ಜನ ಮಕ್ಳು ಬರ್ತಾ ಇದ್ದು? ಮಕ್ಳಿಲ್ಲ ಅಂದ್ರು 18-19 ಜನ ಮಕ್ಳು ಬರೋರು. ಮತ್ತೆ ತಿಂಗಳಿಗೆ ಫುಡ್ ಕೊಡ್ತಾರ ನಿಮ್ಗೆ? ತಿಂಗಳ ಮಕ್ಳು ಹೋಗ್ಬೇಕಾದ್ರೆ ಫುಡ್ ಕೊಡ್ತಿಲ್ಲ. ಮಾಮೂಲಿ ತಾಯಂದಿರ್ ಪಾಪ ಇರ್ತಾರೆ, ಅವ್ರಿಗೆ ಫುಡ್ ಕೊಡ್ತಿದ್ರು. ಮತ್ತೆ ನಮ್ಗೆ ಪುಷ್ಟಿ ಮತ್ತೆ ಹಾಲ್ ಪೌಡ್ರು ಕೊಡ್ತಾ ಇದ್ರು, ಬೆಲ್ಲ ಕೊಡ್ತಾ ಇದ್ರು. ಮಕ್ಕಳು ಮಾಮೂಲಿ ಹುಡುಗನ ಕಳ್ಸಿ ಇವಾಗ 3-4 ತಿಂಗಳಿಂದ ಏನು ಕೊಡ್ತಾ ಇಲ್ಲ, ಏನು ಕೊಡ್ತಾನೆ ಇಲ್ಲ. ಮತ್ತೆ ಶಿಶುವಾರ ಓಪನ್ ಆಗಿಲ್ಲ. ಆಮೇಲೆ ಮೇಲಾಧಿಕಾರಿಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರಾ? ಮತ್ತೆ ಸೂಪರ್ವೈಸರ್ಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರಾ? ಇಲ್ಲ ಸರ್, ನಾವೇನು ಕಂಪ್ಲೇಂಟ್ ಮಾಡಿ. ಮತ್ತೆ ಎಲ್ಲಾರ ಹತ್ರನು ನಮ್ಮ ಮನೆಯವರು ಸೈನ್ ಹಾಕ್ಸ್ಕೊಂಡು ಒಂದ್ ಸ್ಲಿಪ್ ತಂದಿದ್ರು. ಅದಕ್ಕೆ ಸೈನ್ ಹಾಕ್ಸ್ ತಗೊಂಡೋಗಿ PDO ಕೈಲಿ ಕೊಡ್ಬೇಕು ಅಂತೆಲ್ಲ ಹೇಳಿದ್ರು. ಯಾರ್ಯಾರು ಸೈನ್ ಹಾಕಿದ್ರು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇಲ್ಲಿ ಆಗ್ಲಿಲ್ಲ ಅಂದ್ರೆ 1 3 ತಿಂಗಳಿಂದ ಬೊಮ್ಮನಹಳ್ಳಿ ರೋಡ್ ದಾಟ್ ಅಂಗನವಾಡಿ ಬೊಮ್ಮನಹಳ್ಳಿ ಕರ್ಕೊಂಡು ಹೋಗ್ಬಿಡ್ತೀವಿ. ಕಷ್ಟ ಆಗ್ತೈತೆ.
ಕಷ್ಟ ಅವ್ರಿಗೆ 4 ರೋಡ್ ಹೈವೇ ರೋಡ್ 4 ರೋಡ್ ದಾಟಿ ಕರ್ಕೊಂಡೋಗ್ ಬಿಡ್ಬೇಕು ಕರ್ಕೊ ಬರ್ಬೇಕು. ಅವ್ರ ಅವಾಗ್ಲೂ ಅವ್ರದ್ದೇನೋ ನಂಬರ್ ಏನೋ ಇರುತ್ತಂತಲ್ಲ, ಈಗ ರಿಜಿಸ್ಟರ್ ಆಗಿರುತ್ತಂತಲ್ಲ, ಆ ನಂಬರ್ ಇದನ್ನ ಅಲ್ಲಿ ಕೊಟ್ಟಿಲ್ಲ ಮಿಸ್. ಸುಮ್ನೆ ತಾತ್ಕಾಲಿಕವಾಗಿ ನಮಗ್ ತೊಂದ್ರೆ ಆಗ್ಬಾರ್ದು. ಈಗ ಮನೇಲಿ ಒಂದೊಂದ್ ಮಕ್ಕಳನ್ನ ಇಟ್ಕೊಂಡಿರ್ತೀವಿ, ಇಬ್ಬರನ್ನ ಇಟ್ಕೊಂಡು. ಕೆಂಬಾರಿಯಿಂದ ಬೊಮ್ಮನಹಳ್ಳಿ ಅಂಗನವಾಡಿಗೆ ಎಷ್ಟು ಜನ ಮಕ್ಕಳು ಹೋಗ್ತಿದ್ದಾರೆ? ಇಲ್ಲಿಂದ ಬೊಮ್ಮನಹಳ್ಳಿಗೆ ಇಲ್ಲ ಅಂದ್ರೂ 4-5 ಮಕ್ಳು ಹೋಗ್ತಿದಾರೆ. ಬಳೆ ಬಿದಿಯವ್ರು ಕಳಿಸ್ತಾರೆ, ಯಾಕಂದ್ರೆ ಅವ್ರು ಒಂದೇ ಸಮ ಮನೇಲಿ ಇರಲ್ಲ. ಅವ್ರ ಅಜ್ಜಿ ತಾತಂದಿರ್ತಾರೆ, ರೋಡ್ ದಾಟ್ ಕರ್ಕೊಬರಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಯಾರು ಕಳಿಸ್ತಾ ಇಲ್ಲ ಅವ್ರನ್ನ. ಇಲ್ಲಿದ್ರೆ ಮಾಮೂಲಿ ಈಗ ನಮ್ಮಂತವ್ರು ಯಾರೀಗ ಕೆಲ್ಸಕ್ಕೆ ಹೊರಗಡೆ ಹೋಗ್ತಾರೋ ಮನೇಲಿ ಕರ್ಕೊಬರಂತ ಗಂಡಸ್ರ ವ್ಯವಸ್ಥೆ ಇರೋರು ಕಳಿಸ್ತಾ ಇದೀವಿ ಬೊಮ್ಮನಹಳ್ಳಿಗೆ. ಬಳೆ ಬೀದಿಯವ್ರು ಏನಪ್ಪ ಅಂದ್ರೆ ಅವರೆಲ್ಲ ಜಾತ್ರೆ ಹೊಂಟೋಗ್ತಾರೆ, ತಾಯಿದಿರು ತಂದೆದಿರಲ್ಲ, ಅಜ್ಜಿ ತಾತರು ಇರ್ತಾರ, ಅವ್ರು ಕರ್ಕೊಬರಕ್ ಆಗಲ್ಲ ಕಾರಣಕ್ಕೆ ಬಳೆ ಬೀದಿಯವ್ರು ಯಾರು ಕಳಿಸ್ತಾ ಇಲ್ಲ. ನಾವಿಲ್ಲಾದ್ರೂ 4-5 ಮಕ್ಳು ಇಲ್ಲಿಂದ ಅಲ್ಲಿ ಹೋಗ್ತಾ ಇದಾರೆ. ಮನ್ವಿತ್ತು, ನಮ್ಮ ಮಗ, ಮತ್ತೆ ಇಲ್ಲಿ ಪಕ್ಕದ ಮನೆ ಮಕ್ಳು, ಇಲ್ಲಾಂದ್ರೂ 4-5 ಜನ ಮಕ್ಳು ಅಲ್ಲಿ ಹೋಗ್ತಾ ಇದಾರೆ. ಅದೇ ಅಲ್ಲೋ ಕರ್ಕೊಂಡ್ ಹೋಗ್ತೀವಿ, ಕರ್ಕೊಂಡು. ಈಗ ನಿಮ್ಗೆ ಫುಡ್ ಮತ್ತೆ ಮಕ್ಳು ಯಾವಾಗ ಕೊಡ್ತಾರೆ? ತಿಂಗಳ ಕೊಡೋರು ಫುಡ್ ಪುಷ್ಟಿನ. ಈಗಾಗ್ಲೇ ಶಿಶುವಾರ ಕ್ಲೋಸ್ ಆದಾಗ್ಲಿಂದ ಏನು ಕೊಡಲ್ಲ. ಒಂದ್ಸಲ ಏನೋ ಕರ್ದು ಕೊಟ್ಟಿದ್ರು 2 ಪ್ಯಾಕೆಟ್ ಸುಕನ್ಯಾ ಮಾಮೂಲಿ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು, ಮತ್ ಕೊಟ್ಟಿಲ್ವಾ? ಈಗ ಆಮೇಲೆ ನೀವು ಕಂಪ್ಲೇಂಟ್ ಮಾಡ್ಬೋದಾಯ್ತಲ್ಲ ಸಿಡಿಪಿಗಳಿಗೆ ಮತ್ತೆ ಸೂಪರ್ವೈಸರ್ಗೆ. ನಾವು ಒಬ್ರು ಹೋಗಿ ಏಕಾಏಕಿ ಹೋಗಿ ಎಲ್ಲಾರು 4 ಜನ ಬಂದಿಲ್ಲ, 4 ಜನ ಸೈನ್ ಹಾಕಿ ಹಿಂಗ್ ಮಾಡೋಣ ಹಿಂಗ್ ಬರೋಣ ಅಂತಂದ್ರೆ ಯಾರಾದ್ರೂ ಒಬ್ರು ಮಾಡ್ಬೇಕು. ಈಗ ನಾವೊಬ್ರು ಹೋಗಿ ಮಾಡೋದಕ್ಕಿಂತ 10 ಜನ ಸೇರ್ಬೇಕಿದು. ಒಂದ್ ಒಳ್ಳೆ, ಈಗ ನಮ್ಮೊಬ್ರು ಮಕ್ಳು ಹೋಗಲ್ಲ ಅನ್ನೋದು ಎಲ್ಲಾರ ಭಾವನೆ. ಈಗ ಎಲ್ಲಾ ಮಕ್ಳಿಗೆ ನಾವೊಂದ್ ಮಾಡಿದ್ರೆ ಯಾರು ಸಹಕಾರ ಇಲ್ಲ, ಯಾರುನು ಈಗ ಬರಲ್ಲ. ಈಗ ನಿಮಗ್ ಬೇಕಾ ನೀವು ಮಾಡ್ಕೊಳ್ಳಿ ಅಂತಾರೆ, ಇದ್ ಮಾಡಲ್ಲ. ಅದ್ರಿಂದ ನಾವು ನಮ್ಮ ಮಕ್ಳು ಹೋದಕ್ಕೆ. ನಿಮ್ಗೆ ಎಷ್ಟು ಜನ ಮಕ್ಳು ಇರೋದು? ಇಬ್ರು ಇದಾರೆ. ಒಬ್ಬ ಮಗ ಅಂಗನವಾಡಿ ಹೋಗ್ತಾನೆ, ಮಗಳು 5 ತಿಂಗಳ ಮಗ್ಳು. 5 ತಿಂಗಳು ಮಗ. ಮತ್ತೆ ನಿಮ್ಗೆ ಬಾಣ್ತಿಗೆ ಊಟ ಏನು ಕೊಡಲ್ವಾ? ಇಲ್ಲ ಊಟ ಏನು ಕೊಡ್ತಾ ಇಲ್ಲ ಸರ್, ಏನು ಕೊಡ್ತಾ ಇಲ್ಲ. ಬಂದಿ ಸೈನ್ ಹಾಕ್ಸ್ಕೊತಾ ಇಲ್ಲ, ಊಟ ಕೊಟ್ಟಿದೀವಿ ಬಿಟ್ಟಿದೀವಿ? ಇಲ್ಲ ಸರ್, ಏನು ಹಾಕ್ಸ್ಕೊಂತ ಇಲ್ಲ. ಏನ್ ವಿಸಿಟ್ ಏನು ಬಂದಿಲ್ಲ, ಯಾಕಂದ್ರೆ ಇಲ್ಲಿ ಶಿಶುವಾರನೇ ಇಲ್ವಲ್ಲ, ಯಾರು ಏನು ಬಂದಿಲ್ಲ ಕೇಳ. ಇಲ್ಲ ಆಶಾ ಕಾರ್ಯಕರ್ತೆ ಮಾತ್ರ ಮಾಮೂಲಿ ಶೋಭಾಕ್ ಅವ್ರ ಮಾತ್ರ ಬಂದು ಮಾತಾಡ್ಸ್ಕೊಂಡ್ ಪಾಪನೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಅದ್ ಅಂಗನವಾಡಿ ಕಡೆಯಿಂದ ಯಾರು ಏನು ಬರ್ತಾರೆ. ಅಂಗನವಾಡಿ ಮುಚ್ಚಿ 3-4 ತಿಂಗಳು ಆಗೋಯ್ತು ಅಂತ ಹೇಳ್ತೀರಾ? ಆಗಿದೆ ಮತ್ತೆ ಅಲ್ಲಿ ಹೆಂಗ್ ಸೇರ್ಸ್ಕೊಟ್ರು ಬೊಮ್ಮನಹಳ್ಳಿಯಲ್ಲಿ? ಬೊಮ್ಮನಹಳ್ಳಿಲೂ ಸೇರ್ಸ್ಕೊಳ್ಳಲ್ಲ, ನಾವು ಕೂರ್ಸ್ಕೊಳ್ಳಲ್ಲ. ಯಾಕಂದ್ರೆ ಅದು ಕೆಂಬರಲ್ಲಿ ಮಿನಿ ಅಂಗನವಾಡಿ ಅಂದ್ರೆ ಮಕ್ಕಳು ರೋಡ್ ದಾಟ್ ಬರ್ಬಾರ್ದು ಅನ್ನೋ ಕಾರಣಕ್ಕೇನೆ ಮಿನಿ ಅಂಗನವಾಡಿ ಅಂತ ಇಲ್ಲಿ ಓಪನ್ ಮಾಡಿರೋದು. ಇಲ್ಲಿ ಕೂರ್ಸ್ಕೊಳ್ಳಲ್ಲ. ನಿಮ್ ಈಗ 2 ಮಕ್ಳಿದೆ, ನಿಮ್ಗೆ ತೊಂದ್ರೆ ಆಗುತ್ತೆ ಅನ್ನೋ ಕಾರಣ ಕೂರ್ಸ್ಕೋತೀನಿ, ನೀವು ಅವ್ರ ಹತ್ರ ಪರ್ಮಿಷನ್ ತಗೊಂಡ್ ಅದೇನೋ ನಂಬರ್ ಇಸ್ಕೊಬೇಕು ನೀವು ಅಂತ ಅಂದ್ರು. ಫೋನ್ ಮಾಡಿ ಕೇಳಿದ್ವಿ ನಂಬರ್ನು, ಅವ್ರೇನೋ ಸ್ವಲ್ಪ ಏನೋ ಬಿಸಿ ಆಗಿದ್ದೀನಿ ಕೊಡ್ತೀನಿ ಅಂತ ಹೇಳಿದ್ರು. ಆ ನಂಬರ್ ಏನೋ ಕೊಟ್ಟಿಲ್ಲ. ಈಗ ನಮ್ಮ ಮಕ್ಕಳು ಸುಮ್ನೆ ತಾತ್ಕಾಲಿಕವಾಗೋಸ್ಕರ ಬೊಮ್ಮನಹಳ್ಳಿ ಅಂಗನವಾಡಿಗೆ ಹೋಗ್ತಾ ಇದ್ದಾರೆ. ಅವ್ರನ್ನೇನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಇವಾಗ ರೂಪ ಅವರು ಒಂದಿನೂ ಬಾಗಿಲು ತೆಗಿಯಲ್ಲ? ತೆಗ್ದಿಲ್ಲ. ಅಂದ್ರೆ ಅವ್ರ ಮನೇಲೆ ಮಾಡ್ತಿರೋದಾ? ಮನೆ ಸರ್, ಮನೇನೆ. ಅಂಗನವಾಡಿ ಅನ್ನೋದಕ್ಕೆ ಎಲ್ಲಾದಳ್ಳಿ ಹೋದ್ಮೇಲೆ ಒಂದಿನ ಬಾಗಿಲು ತೆಗಿತಲ್ಲ, ಬಾಗಿಲು ತೆಗಿತಲ್ಲ. ನಿಮ್ ಮಕ್ಳು ಸರಿ ಇದ್ ಮಾಡ್ತಾ ಇಲ್ಲ. ಅಂದ್ರೆ ಬೊಮ್ಮನಹಳ್ಳಿಗೆ ಎಲೆದಳ್ಳಿಗೆ ಹೋಗಕ್ಕಿಂತ ಮುಂಚೆ 3 ದಿನ ಇಲ್ಲಿ 3 ದಿನ ಅಲ್ಲಿ ಮಾಡೋರು ಸ್ವಲ್ಪ ದಿನ, ಆಮೇಲೆ ಕ್ಲೋಸ್ ಮಾಡ್ಬಿಟ್ರು. ಮತ್ತೆ ಬಾಗಿಲು ತೆಗಿಲಿಲ್ಲ. ತೆಗ್ದಾಲ 4-5 ತಿಂಗಳು ಆಗೋಗೈತೆ. ಆಗಿದೆ ಸರಿ, ನಿಮ್ಮ ಹೆಸರು? ಭಾಗ್ಯ ಅಂತ.